ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನ FA2 ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಇನ್ನೂ ಇದೇ ಥರ ವಿಡಿಯೋಗಳಿಗಾಗಿ ಮತ್ತು ಕ್ಲಾಸಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ, ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೇನೆ, ಅದರ ಮೂಲಕ ನೀವು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿರ್ಬೋದು. ಭಾಳ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಸ್ಟಾರ್ಟ್ ಮಾಡೋಣ. FA2 ಮಾದರಿ ಪ್ರಶ್ನೆ ಪತ್ರಿಕೆ. ಮೇನ್ ಪ್ರಶ್ನೆ 1, ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 2 ಪ್ರಶ್ನೆ ಇದ್ದಾವೆ, 1 ಅಂಕದ್ದು, 2 × 1 2 ಮಾರ್ಕ್ಸು. 1ನೇ ಪ್ರಶ್ನೆ, ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಪ್ರಸಿದ್ಧವಾಗಿರುವ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಪ್ರಶ್ನೆ 1, ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಪ್ರಸಿದ್ಧವಾಗಿರುವ ಸ್ಥಳ. ಆಪ್ಷನ್ ಎ ಈಸೂರು, ಆಪ್ಷನ್ ಬಿ ವಿದುರಾಶ್ವತ್ಥ, ಆಪ್ಷನ್ ಸಿ ಶಿವಪುರ, ಆಪ್ಷನ್ ಡಿ ಅಂಕೋಲಾ. ಉತ್ತರ ಆಪ್ಷನ್ ಬಿ ವಿದುರಾಶ್ವತ್ಥ. ಪ್ರಶ್ನೆ 2, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿರುವ ಕಾಯಂ ಸದಸ್ಯ ರಾಷ್ಟ್ರಗಳ ಸಂಖ್ಯೆ. ಇನ್ನೊಮ್ಮೆ ನೋಡಿ ಪ್ರಶ್ನೆನ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿರುವ ಕಾಯಂ ಸದಸ್ಯ ರಾಷ್ಟ್ರಗಳ ಸಂಖ್ಯೆ. ಆಪ್ಷನ್ ಎ 5, ಆಪ್ಷನ್ ಬಿ 10, ಆಪ್ಷನ್ ಸಿ 15, ಆಪ್ಷನ್ ಡಿ 54. ಉತ್ತರ ಆಪ್ಷನ್ ಎ 5. 5 ರಾಷ್ಟ್ರಗಳು ಕಾಯಂ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾವೆ. ಮೇನ್ ಪ್ರಶ್ನೆ 2, ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 3, ಅಸ್ಪೃಶ್ಯತೆ ಅಪರಾಧ ಎಂದು ಸಾರುವ ಸಂವಿಧಾನ ವಿಧಿ ಯಾವುದು? ಅಸ್ಪೃಶ್ಯತೆ ಅಪರಾಧ ಎಂದು ಸಾರುವ ಸಂವಿಧಾನ ವಿಧಿ ಯಾವುದು ಅಂತ ಕೇಳಿದರೆ ಉತ್ತರ ಸಂವಿಧಾನದ 17ನೇ ವಿಧಿ ಅಸ್ಪೃಶ್ಯತೆ ಬಗ್ಗೆ ಹೇಳುತ್ತದೆ. ಉತ್ತರ ಸಂವಿಧಾನದ 17ನೇ ವಿಧಿ. ಪ್ರಶ್ನೆ 4, ಭಾರತದಲ್ಲಿ ಮಾನ್ಸೂನ್ ಮಾರುತಗಳ ಹಿಂತೆಗೆಯುವ ಕಾಲ ಯಾವುದು? ಭಾರತದಲ್ಲಿ ಮಾನ್ಸೂನ್ ಮಾರುತಗಳ ಹಿಂತೆಗೆಯುವ ಕಾಲ ಯಾವುದು? ಉತ್ತರ ಅಕ್ಟೋಬರ್ನಿಂದ ನವೆಂಬರ್ ತಿಂಗಳ ಅವಧಿ. ಮುಂದಿನ ಪ್ರಶ್ನೆ 5, ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ ಭಾರತದ ಮತ್ತು ಚೀನಾದ ನಾಯಕರು ಯಾರು? ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ ಭಾರತ ಮತ್ತು ಚೀನಾದ ನಾಯಕರು ಯಾರು? ಉತ್ತರ ಭಾರತದ ಪ್ರಧಾನಿ ಜವಾಹರ್ಲಾಲ್ ನೆಹರು ಮತ್ತು ಚೀನಾದ ಪ್ರಧಾನಿ ಚೌ ಎನ್ ಲಾಯ್. ಮುಂದಿನ ಪ್ರಶ್ನೆ, ಮೇನ್ ಪ್ರಶ್ನೆ 3, ಕೆಳಗಿನ ಪ್ರಶ್ನೆಗಳಿಗೆ 2 ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 6, ಭಾರತದ ವಿದೇಶಾಂಗ ನೀತಿಯ ಪ್ರಮುಖ ಗುರಿಗಳು ಯಾವುವು? ಪ್ರಶ್ನೆ ನೋಡಿ, ಭಾರತದ ವಿದೇಶಾಂಗ ನೀತಿಯ ಪ್ರಮುಖ ಗುರಿಗಳು ಯಾವುವು ಅಂತ ಕೇಳಿದರೆ ಉತ್ತರ ರಾಷ್ಟ್ರದ ಭದ್ರತೆ ಮತ್ತು ಸಾರ್ವಭೌಮವನ್ನು ಎತ್ತಿ ಹಿಡಿಯುವುದು, ಜಾಗತಿಕ ಶಾಂತಿ ಮತ್ತು ಸಹಬಾಳ್ವೆಯನ್ನು ಉತ್ತೇಜಿಸುವುದು, ವಿಶ್ವದ ಎಲ್ಲ ದೇಶಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದುವುದು. ಮುಂದಿನ ಪ್ರಶ್ನೆ 7, ಮಣ್ಣಿನ ಸವೆತಕ್ಕೆ ಕಾರಣಗಳು ಮತ್ತು ಕಾರಣಗಳಾಗುವ ಪ್ರಮುಖ ಅಂಶಗಳನ್ನು ತಿಳಿಸಿ. ಮಣ್ಣಿನ ಸವೆತಕ್ಕೆ ಕಾರಣಗಳಾಗುವ ಪ್ರಮುಖ ಅಂಶಗಳನ್ನು ತಿಳಿಸಿ. ಉತ್ತರ ಅರಣ್ಯನಾಶ ಅಥವಾ ಕಾಡುಗಳನ್ನು ಕಡಿಯುವುದು, ಅತಿಯಾದ ಮೇಯಿಸುವಿಕೆ, ಅವೈಜ್ಞಾನಿಕ ಕೃಷಿ ಪದ್ಧತಿ, ಭಾರೀ ಮಳೆ ಮತ್ತು ಪ್ರವಾಹ. ಮುಂದಿನ ಪ್ರಶ್ನೆ 8, ಕಾರ್ಮಿಕರ ವಿಭಾಗ ಶ್ರಮ ವಿಭಜನೆ ಎಂದರೇನು? ಉತ್ತರ ವ್ಯಕ್ತಿಯ ಆಸಕ್ತಿ, ಕೌಶಲ್ಯ ಮತ್ತು ಸಾಮರ್ಥ್ಯಕ್ಕೆ ತಕ್ಕಂತೆ ಕೆಲಸವನ್ನು ವಿವಿಧ ಭಾಗಗಳಾಗಿ ವಿಂಗಡಿಸಿ ನಿರ್ವಹಿಸುವುದನ್ನು ಶ್ರಮ ವಿಭಜನೆ ಎನ್ನಲಾಗುತ್ತದೆ. ಮೇನ್ ಪ್ರಶ್ನೆ 4, ಕೆಳಗಿನ ಪ್ರಶ್ನೆಗಳಿಗೆ 5 ರಿಂದ 6 ವಾಕ್ಯಗಳಲ್ಲಿ ಉತ್ತರಿಸಿ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು INA ಪಾತ್ರವನ್ನು ವಿವರಿಸಿ. ಸುಭಾಷ್ ಚಂದ್ರ ಬೋಸ್ ಅವರ INA ಪಾತ್ರವನ್ನು ವಿವರಿಸಿ. ಉತ್ತರ ಸುಭಾಷ್ ಚಂದ್ರ ಬೋಸ್ ಅವರು ಫಾರ್ವರ್ಡ್ ಬ್ಲಾಕ್ ಎಂಬ ಪಕ್ಷವನ್ನು ಸ್ಥಾಪಿಸಿ ಸ್ವಾತಂತ್ರ್ಯ ಹೋರಾಟವನ್ನು ತೀವ್ರಗೊಳಿಸಿದರು. ರಾಸ್ ಬಿಹಾರ್ ಬೋಸ್ ಅವರಿಂದ ಇಂಡಿಯನ್ ನ್ಯಾಷನಲ್ ಆರ್ಮಿ INA ಯ ನಾಯಕತ್ವವನ್ನು ವಹಿಸಿದರು. ಚಲೋ ದೆಹಲಿ ಮತ್ತು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡುತ್ತೇನೆ ಎಂಬ ಪ್ರಸಿದ್ಧ ಕರೆ ನೀಡಿದರು. ಝಾನ್ಸಿ ರಾಣಿ ರೆಜಿಮೆಂಟ್ ಎಂಬ ಮಹಿಳಾ ಸೇನೆ ತುಕಡಿಯನ್ನು ರಚಿಸಿದರು. ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟ ನಡೆಸಿ ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಹೊಸ ಚೈತನ್ಯ ನೀಡಿದರು. ಮುಂದಿನ ಪ್ರಶ್ನೆ, ಮೇನ್ ಪ್ರಶ್ನೆ 5, ನಕ್ಷೆ ಬಿಡಿಸುವುದು.
ಪ್ರಶ್ನೆ 10 ಭಾರತದ ನಕ್ಷೆಯನ್ನು ಬಿಡಿಸಿ ಕೆಳಗಿನ ಸ್ಥಳಗಳನ್ನು ಗುರುತಿಸಿ. ಇಲ್ಲಿ ಭಾರತ ನಕ್ಷೆ ಬಿಡಿಸಿಲ್ಲ, ಇವನ್ನ ನೀವೇ ಭಾರತ ನಕ್ಷೆ ಗುರುತಿ ಮತ್ತು ಭಾರತ ನಕ್ಷೆ ಬಿಡಿಸಿ ಇದನ್ನ ನೀವೇ ಗುರುತಿಸಿ ಅಂತ ಬಿಟ್ಟಿದ್ದೇನೆ ನಾನೇ. ಭಾರತ ನಕ್ಷೆ ವೆರಿ ಇಂಪಾರ್ಟೆಂಟು, ಅದಕ್ಕೆ ನಾನೇ PDF-ನಲ್ಲಿ ಆ್ಯಡ್ ಮಾಡಿಲ್ಲ. ಅದನ್ನ ಭಾರತ ನಕ್ಷೆ ನೀವೇ ಕ್ರಿಯೇಟ್ ಮಾಡಿ ಇವು ಎಲ್ಲೆಲ್ಲಿ ಬರುತ್ತೆ ಅಂತ ನೀವೇ ಗುರುತಿಸಿ. ನಾನು ಕ್ಲೂ ಕೊಟ್ಟಿದ್ದೇನೆ. ಭಾರತ ತಮಿಳುನಾಡಿನಲ್ಲಿ ದಕ್ಷಿಣ ಭೂತುದಿ. ಕನ್ಯಾಕುಮಾರಿ ಭಾರತ ತಮಿಳುನಾಡಿನಲ್ಲಿ ದಕ್ಷಿಣ ಭೂತುದಿ. 82.5 ಪೂರ್ವ ರೇಖಾಂಶ ಭಾರತದ ಪ್ರಮಾಣಿತ ವೇಳಾರೇಖೆ. ಕ್ಲೂ ಕೊಟ್ಟಿದ್ದೇನೆ, ನೀವು ಬಿಡಿಸ್ಬೋದು. ಮುಂಬೈ ಮಹಾರಾಷ್ಟ್ರದ ರಾಜಧಾನಿ ಹಾಗೂ ಪ್ರಮುಖ ಬಂದರು. ಮುಂಬೈಯಲ್ಲಿ ಬರುತ್ತಾ, ಮಹಾರಾಷ್ಟ್ರದಾಗ ಬರುತ್ತಾ. ಸುಂದರ್ಬನ್ಸ್ ಪಶ್ಚಿಮ ಬಂಗಾಳದಲ್ಲಿರುವ ಗಂಗಾ ಬ್ರಹ್ಮಪುತ್ರ ನದಿಗಳ ಮುಖಜ ಭೂಮಿ ಅಥವಾ ಅರಣ್ಯ ಪ್ರದೇಶ. ಸೂಚನೆ, ಇದೊಂದು ನೆನಪಿಟ್ಕೊಳ್ಳಿ. ಪರೀಕ್ಷೆಯಲ್ಲಿ ಭಾರತದ ರೇಖಾನಕ್ಷೆ ಬಿಡಿಸುವುದಕ್ಕೆ 1 ಅಂಕ, ಮೇಲೆ ನೀಡಲಾದ 4 ಸ್ಥಳವನ್ನು ಸರಿಯಾಗಿ ಗುರುತಿಸಬೇಕು. ಆ ಗುರುತಿಸೋದಕ್ಕೆ 4 ಅಂಕ, ಭಾರತ ನಕ್ಷೆ ಸರಿಯಾಗಿ ಬಿಡಿಸೋದಕ್ಕೆ ಅಂಕ, ಒಟ್ಟು 5 ಅಂಕ. ಇನ್ನು ಇದೇ ಥರ ವಿಡಿಯೋಗಳಿಗಾಗಿ, ಕ್ಲಾಸಸ್ಗಳಿಗಾಗಿ, ಈ ಥರ ಎಲ್ಲ ಈಗ ತೋರಿಸಿದ್ಮೇಲೆ ಈ ಥರ ಎಲ್ಲ PDF-ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವುದೇ ರೀತಿಯ ನೋಟಿಫಿಕೇಷನ್ ಬರಬೇಕಪ್ಪ ಅಂದರೆ ಮೊದಲು ನಿಮಗೆ ಬರುತ್ತೆ. ಇನ್ನೂ ಯಾರೆಲ್ಲ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ, ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ಬೋದು. ಅಲ್ಲಿ ನಾವು ಪ್ರತಿದಿನ ಏನೇನು ಅಪ್ಡೇಟ್ ಇರುತ್ತೆ, ಏನೇನು PDF ಕಳಿಸೋದಿತ್ತಂದರೆ ಗ್ರೂಪ್ನಲ್ಲೇ ಕಳಿಸ್ತಿರ್ತೀವಿ. ಇನ್ನು ಯಾರೆಲ್ಲ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ, ಗ್ರೂಪ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಚೆನ್ನಾಗಿ ಓದಿ. ಧನ್ಯವಾದಗಳು.